ಯಥಾಸ್ಥಿತಿ ಕಾಪಾಡುವಂತೆ ತುಂಗಭದ್ರಾ ಲಾರಿ ಚಾಲಕರ ಮತ್ತು ಉಪಚಾಲಕರ ಸಂಘ ನಗರಸಭೆಯ ಪೌರಾಯುಕ್ತರಿಗೆ ಒತ್ತಾಯ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ಸುಮಾರು 45ರಿಂದ 50 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಗಂಗಾವತಿ ನಗರದ ಕೊಪ್ಪಳ ರಸ್ತೆ ಐಡಿಬಿಐ ಬ್ಯಾಂಕ್ ಪಕ್ಕದಲ್ಲಿರುವ ಅಕ್ರಾ ಗೇಟ್ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವುದರ ಮೂಲಕ ಲಾರಿ ಚಾಲಕರಿಗೆ ಹಾಗೂ ಉಪಚಾಲಕರ ವಿಶ್ರಾಂತಿ ಕೊಠಡಿಗಾಗಿ ಅವಕಾಶ ಕಲ್ಪಿಸಬೇಕೆಂದು ತುಂಗಭದ್ರಾ ಲಾರಿ ಚಾಲಕರ ಮತ್ತು ಉಪಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸದಸ್ಯರು ನಗರಸಭೆಯ ಕಾರ್ಯಾಲಯದ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಡಿ ಯೂಸುಫ್ ಸಂಪಂಗಿ ಮಾತನಾಡಿ, ಸರ್ಕಾರದಿಂದ ನಿಗದಿಪಡಿಸಿದ ಸರ್ವೆ ನಂಬರ್ 189ರಲ್ಲಿ ಹಲವು ದಶಕಗಳಿಂದ ಅಕ್ರಾ ಗೇಟ್ ಲಾರಿ ಚಾಲಕರಿಗಾಗಿ ಹಾಗೂ ಉಪಚಾಲಕರಿಗಾಗಿ ಹೊರಗಿನಿಂದ ಬಂದವರಿಗೆ ಹಾಗೂ ಸ್ಥಳೀಯ ಚಾಲಕರಿಗೆ ವಿಶ್ರಾಂತಿಗಾಗಿ ಅವಕಾಶ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರಾ ಹಿತಾಸಕ್ತಿಗಳು ಸದರಿ ಕಟ್ಟಡವನ್ನ ಬೇರೆಯವರು ಅನಧಿಕೃತವಾಗಿ ಕಬ್ಜಾ ಮಾಡಿಕೊಂಡು ತಮ್ಮ ಹೆಸರಿಗೆ ನೋಂದಾವಣಿ ಮಾಡಿಕೊಂಡು ಈ ಜಾಗವನ್ನ ಬೇರೆಯವರಿಗೆ ಮಾರಾಟ ಮಾಡುತ್ತಿರುವುದಾಗಿ ತಿಳಿದು ಬಂದಿರುವುದರಿಂದ ಯಾವುದೇ ಕಾರಣಕ್ಕೂ ಮಾರಾಟವಾಗದಂತೆ ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗಳು ಗಮನ ಹರಿಸದ ಪ್ರಯುಕ್ತ ಸದರಿ ಕಟ್ಟಡ ಹಾಗೂ ನಿವೇಶನವನ್ನು ಸಂಘದ ಸುದರ್ಪಿಗೆ ವರ್ಗಾಯಿಸಿ ಲಾರಿ ಚಾಲಕರಿಗೆ ಮತ್ತು ಉಪಚಾಲಕರಿಗೆ ಸ್ಥಳೀಯ ಚಾಲಕರಿಗೆ ವಿಶ್ರಾಂತಿಗಾಗಿ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು. ಇದಕ್ಕೆ ಅಧಿಕಾರಿ ವರ್ಗದವರು ಸೂಕ್ತವಾದ ಸ್ಪಂದನೆ ನೀಡದೇ ಹೋದಲ್ಲಿ ಎಗರಿ ಸಭೆಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಹಾರಾಜ್ ಬಿ, ಕಾರ್ಯಾಧ್ಯಕ್ಷ ರೆಹಮಾನ್ ಉಲ್ಲಾ, ಜಿಲ್ಲಾ ಉಪಾಧ್ಯಕ್ಷ ಕರುಣಾ ನಾಯಕ್, ಸಿಐಟಿಯು ಜಿಲ್ಲಾಧ್ಯಕ್ಷ ನಿರುಪಾದಿ ಬೆಣಕಲ್, ಉಪಾಧ್ಯಕ್ಷ ಮುತ್ತಣ್ಣ ಟಿ, ಇನ್ನೋರ್ವ ಕಾರ್ಯದರ್ಶಿ ಲತೀಫ್ ಸೇರಿದಂತೆ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. जिंदाबाद जिंदाबाद सीआईटीयू जिंदाबाद 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 बेके बेको न्याय बेको बेके बेको न्याय बेको कर्नाटक राज्य ತುಂಗಭದ್ರಾ ಡ್ರೈವರ್ ಚಾಲಕರ ಮತ್ತು ಉಪಚಾಲಕರ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಇವತ್ತು ಗಂಗಾವತಿ ನಗರದಲ್ಲಿ ನಾವು 100 ಜನ ಲಾರಿ ಚಾಲಕರು, ಕ್ಲೀನರ್ಗಳು, ಅದು 1000 ಜನ ಇದ್ದೀವಿ. ಇವತ್ತು ಹಿಂದುಗಡೆ 4 ಕಡೆ ಗೇಟ್ಗಳಿತ್ತು. ಗಂಗಾವತಿಯಾಗ ಲಾರಿಗಳು ಅಲ್ಲಿಗೆ ಬರಬೇಕಂದ್ರೆ ಆ ಲಾರಿ ಚೆಕ್ ಪೋಸ್ಟ್ ಮುಖಾಂತರ ಊರೊಳಗೆ ಬರ್ತದೆ ಅಂತ ಊರಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ಗಳು 4 ದಿಕ್ಕಿಗೆ ಇದ್ದವು. ಆನೆಗೊಂದಿ ದಿಕ್ಕಿಗೂ ಮತ್ತು ಜುಲೈನಿಯರ ದಿಕ್ಕಿಗೂ ಮತ್ತು ಕೊಪ್ಪಳ ದಿಕ್ಕಿಗಳಿಗೆ ಇತ್ತು, ಕಣಗಿರಿ ದಿಕ್ಕಿಗೆ. ಆ 4 ದಿಕ್ಕಿನಲ್ಲಿರ್ತಕ್ಕಂಥ ಕರಿಗೇಟೆ ಇದೆಯಲ್ಲ, ಅವೆಲ್ಲವೂ ನಗರಸಭೆ ಜಾಗ. ಮತ್ತು ರಾಯಚೂರು ರೋಡಿ, ಈಗ ಇದು ಕೊಪ್ಪಳ ರೋಡಿಗೆ ಇರ್ತಕ್ಕಂಥ ಕರಿಗೇಟ್ ಇದೆಯಲ್ಲ, ಅದೂ ಆ ಕರಿಗೇಟ್ ಜಾಗ ನಗರಸಭೆದು. ಅದರಲ್ಲಿ ಸುಮಾರು 30-40 ವರ್ಷದಿಂದ ಸಹ ಲಾರಿ ಚಾಲಕರು ಮತ್ತು ಉಪಚಾಲಕರು ಹೋಗೋರು ಬರೋರು ವಸತಿಗಾಗಿ ಅಲ್ಲಿ ಸಂಘ ಕಟ್ಟಿಕೊಂಡು ಅವರು ವಾಸವಿದ್ದರು. ಮತ್ತು ಬೇರೆ ಊರಿಂದ ಬರ್ತಕ್ಕಂಥ ಅಲ್ಲಿ ವಸತಿ ಕಳೆದು ಮುಂಜಾನೆ ಎದ್ದು ತಾವು ಸಂಪಾಡಿ ಡ್ಯೂಟಿಗೆ ಹೋಗ್ತಕ್ಕಂಥ ಕೆಲಸ ಆ ಒಂದು ಇದರಲ್ಲಿ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಗರ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು, ರಾಜಕಾರಣಿಗಳು ಒಟ್ಟುಗೂಡಿ ದೊಡ್ಡ ಆಸ್ತಿನ ಅನಧಿಕೃತ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ಕೊಪ್ಪಳ ರೋಡ್ನಲ್ಲಿರ್ತಕ್ಕಂಥ ನಮ್ಮ ಡಕ್ಕರಗೇಟಿನ ಅದೇನು ಲಾರಿ ಚಾಲಕರು, ಕಾರ್ಮಿಕರಿಗೆ ನಗರಸಭೆದು ಕಾರ್ಮಿಕರು ಅದೇನು ಕೊಟ್ಟಿದ್ರು, ಇವತ್ತು ಅದನ್ನು ಬಿಡಿಸಿ ಅನಧಿಕೃತ ವ್ಯಕ್ತಿಗಳಿಗೆ ಪೆಂಡಲ್ ಹಾಕಲಿಕ್ಕೆ ಇವತ್ತು ಅವಕಾಶ ಕೊಟ್ಟರು. ಇದನ್ನು ಹಲವಾರು ಸಾರಿ ನಾವು ಮೀಡಿಯಾ ಜೊತೆ ಚರ್ಚೆ ಮಾಡಿದ್ವಿ ಮತ್ತು ಪೇಪರ್ ಜೊತೆ ಮಾತಾಡಿದ್ವಿ ಮತ್ತು ಅಧಿಕಾರಿಗಳ ಜೊತೆ ಸಹ ಮಾತಾಡಿದ್ವಿ. ಹಲವಾರು ಸಾರಿ ಅಧಿಕಾರಿ ಮುಂದೆ ಧರಣಿ ಮಾಡಿದ್ವಿ ಮತ್ತು ಅಧಿಕಾರಿ ಗಮನಕ್ಕೂ ತಂದಿದ್ವಿ. ಈಗಿರ್ತಕ್ಕಂಥ ಕಮಿಷನರ್ ಗಮನಕ್ಕೂ ತಂದಿದ್ವಿ. ಕಮಿಷನರು ಉತ್ತರ ಹೇಳ್ತಾರೆ, ಅದು ತೆಗಿಸ್ತೀವಿ, ಅದು ನಗರಸಭೆ ಜಾಗ ವ್ಯಾಪ್ತಿಗೆ ಬರ್ತಕ್ಕಂಥದ್ದನ್ನು ತೆಗಿಸ್ತೀವಿ ಅಂತಂದು ಸುಮಾರು ದಿನಗಳು ಸಹ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ತೆಗಿಸ್ಲಾರ್ದೇ ಈಗ ಏಕಾಏಕಿ ಮೊನ್ನೆ ಅಲ್ಲೆಲ್ಲ ಹೋಗಿ ತಗಡುಗಳು ಹಾಕ್ಕೊಂಡು ವಾಸ ಮಾಡಲಿಕ್ಕೆ ಏನು ಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮಾಡಿದ್ದಾರೆ. ತಕ್ಷಣ ತಡೆಗಟ್ಟಬೇಕು ನಗರಸಭೆ ಅಧಿಕಾರಿಗಳು, ಇಲ್ಲಾಂದ್ರೆ ತಾವು ಶಾಮೀಲಾಗಿ ಅಂತ ನಾವು ತಿಳ್ಕೊಬೇಕಾಗುತ್ತಾ. ಮತ್ತು ರಾಜಕಾರಣಿಗಳು ಒತ್ತಡದಿಂದ ತಾವು ಮಣಿಯೋದು ಅವಶ್ಯಕತೆ ಇಲ್ಲ. ಯಾಕಂದರೆ ತಾವು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಬಂದಿದ್ರಿ. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಗೆ ಒತ್ತಿ ಬೀಳಾರ್ದಂಗೆ ನಗರಸಭೆಯ ಆಸ್ತಿಯನ್ನು ಕಾಪಾಡುವ ಜವಾಬ್ದಾರಿ ತಮ್ಮ ಮೇಲಿದೆ. ಹೀಗಾಗಿ ಆ ಜವಾಬ್ದಾರಿನ ನುಣುಚ್ಕೊಳ್ಬಾರ್ದು, ಆ ಜವಾಬ್ದಾರಿ ನಿರ್ವಹಿಸಬೇಕಂತಂದು ಅವರಲ್ಲಿ ಮನವಿ ಮಾಡಿದ್ದೀವಿ. ಆದರೂ ಮನವಿಗೆ ಅವರು ಸ್ಪಂದನೆ ಕೊಟ್ಟಂಗೆ ಆಗ್ತದೆ.
ಅದಕ್ಕೆ ಕೆಲಸ ಮಾಡೋಕ್ಕೆ ಮುನ್ನುಗ್ಗುತ್ತಾ ಇಲ್ಲ. ಆ ಯಾಕೆ ಮುನ್ನುಗ್ಗಾಗಲ್ಲ ಅಂತ ಇವತ್ತು ಕೇಳಕ್ಕೆ ಬಂದಿದ್ದೀವಿ. ಹಿಂಗಾಗಿ ಕಮಿಷನರ್ ಸಾಹೇಬರು ಅದಕ್ಕೆ ಉತ್ತರ ಕೊಡಬೇಕು ಮತ್ತು ನಾಳೆನೇ ಅದನ್ನು ಕಾರ್ಯಪ್ರವೃತ್ತಿ ಆಗಬೇಕಂತಂದು ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಒತ್ತಾಯ ಮತ್ತು ಲಾರಿ ಚಾಲಕರು ಮತ್ತು CITಯಿಂದ ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ. ಇನ್ನು ನಗರಸಭೆ ಅಧಿಕಾರಿಗಳು ಬಂದಿಲ್ಲ. ಬಂದ ನಂತರ ಅವ್ರ ಜೊತೆ ಮಾತಾಡಿ ಮುಂದಿನ ಹೋರಾಟದ ರೂಪರೇಷೆಗಳನ್ನ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಅವ್ರೇನೋ ಕಮಿಷನರು ಈ ಭಾಗವಾಗಿ ಏನಾದರೂ ಕೆಲಸ ಮಾಡಲಿ ಅಂದರೆ ಇಲ್ಲೇ ಅನಧಿಕೃತವಾಗಿ ನಾವು ಅನಿರ್ದಿಷ್ಟವಾದಂಥ ದಂಡಿನ ಮುಂದಿನ ದಿನದಲ್ಲಿ ನಾವು ಮಾಡಬೇಕಾಗುತ್ತಾ. CIT ನೇತೃತ್ವದಲ್ಲಿ ಮತ್ತು ಕಾರ್ಮಿಕರ ನೇತೃತ್ವ ಹಲವಾರು ಸಂಘಟನೆಗಳಿದ್ದಾವೆ. ಈಗಾಗಲೇ ಸಂಘಟನೆಗಳು ಮೀಟಿಂಗ್ ಮಾಡಿದ್ದೀವಿ. ತಿಂಗಳಗಟ್ಟಲೆ ಸಹ ಆಗಲಿ ನಾವು ಅನಿರ್ದಿಷ್ಟ ದಂಡಿಗೆ ಮುಂದೆ ಹೋಗೋಣ ಅಂತ ನಾವು ಈಗಾಗಲೇ ಸಂಘಟನೆ ತೀರ್ಮಾನ ಮಾಡಿದ್ದೀವಿ. ಹಂಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದಂತಂದು ಕೊನೆಯದಾಗಿ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದೀವಿ ಅಂತ ಈ ಮುಖಾಂತರ ಮಾಧ್ಯಮದವರಿಗೂ ಮತ್ತು ಮೀಡಿಯಾಗಳಿಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸರ್ಕಾರದ ಜಾಗನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರೋಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕಂತ ಅಧಿಕಾರಿಗಳು ಈಗಾಗಲೇ ನೀವು ಖಾಸಗಿ ವ್ಯಕ್ತಿ ಕೊಟ್ಟಿವಿ ಅಂದ್ರೆ ನಾವು ಕೊಟ್ಟಿಲ್ಲ ಅಂತ ಅವ್ರು ವಾದ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ ಅಂದ್ರೆ ಅನಧಿಕೃತವಾಗಿ ಶೆಡ್ ಯಾಕೆ ಹಾಕ್ತಾರೆ ಅಂತ ಕೇಳಕತ್ತೀವಿ. ಹಿಂಗೆ ಅವ್ರಿಗೆ ನಮಗೆ ಚರ್ಚೆ ಇದೆ. ನಾವು ಕೊಟ್ಟಿಲ್ಲ ಅಂತ ಅವ್ರದ್ದು, ಕೊಟ್ಟಿಲ್ಲ ಅಂತ ನಿಮ್ಮ ನಗರಸಭೆ ಜಾಗಗಳನ್ನು ನೀವು ಕಬ್ಜಾ ಮಾಡ್ರಿ ಅಂತ ನಮ್ಮ ವಾದ. ಈಗ ಅವ್ರು ಕೊಟ್ಟಿಲ್ಲ ಅಂದಮೇಲೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಗರಸಭೆ ಯಾಕೆ ನೀವು ಕಬ್ಜಾ ಮಾಡ್ತಾ ಇಲ್ಲ, ಯಾಕೆ ಮೀನ ಎಣಿಸ್ತಿದ್ದ ಅದು ರಾಜಕೀಯ ಇಚ್ಛೆ ಸಿಕ್ಕಿದೆ. ಈಗ ಆ ರಾಜಕೀಯಕ್ಕೆ ಒತ್ತಿ ಬೀಳಬಾರ್ದು. ನಗರಸಭೆಯ ಆಸ್ತಿನ 4 ದಿಕ್ಕಿನಲ್ಲಿರ್ತಕ್ಕಂಥ ನಗರಸಭೆಯ ಆಸ್ತಿನ ಕಾಪಾಡಬೇಕು ಮತ್ತು ಕೊಪ್ಪಳ ರೋಡ್ನಲ್ಲಿರ್ತಕ್ಕಂಥ ನಾವು ಸುಮಾರು 30-40 ವರ್ಷದಿಂದ ನಮ್ಮ ಲಾರಿ ಚಾಲಕರದ ಅವ್ರಿಗೆ ಕಬ್ಜಾ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು. ಓಕೆ ಸರ್, ಥ್ಯಾಂಕ್ ಯು. ಬಂಧುಗಳೇ, ಇವತ್ತು ನಗರಸಭೆಯಿಂದ 2ನೇ ಅಥವಾ 3ನೇ ಸಾರಿ ಲಾರಿ ಚಾಲಕರು ಉಪಚಾಲಕರ ಸಂಘಟನೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಏನಂದರೆ ಕೊಪ್ಪಳ ರೋಡ್ನಲ್ಲಿರ್ತಕ್ಕಂಥ ಡಕರ್ಗೇಟ್ ಇದೆಯಲ್ಲ, ಆ ಡಕರ್ಗೇಟ್ನಲ್ಲಿ ಸುಮಾರು 30-40 ವರ್ಷದಿಂದ ಅಲ್ಲಿ ಲಾರಿ ಚಾಲಕರು ಉಪಚಾಲಕರು ಒಂದು ಚೆಕ್ ಪೋಸ್ಟ್ ಇಡೀ ಗಂಗಾವತಿ ಜನಕ್ಕೆ ಗೊತ್ತಿದೆ. ಅಂಥ ಚೆಕ್ ಪೋಸ್ಟ್ ಅಲ್ಲಿ ವಾಸ ಮಾಡ್ತಕ್ಕಂಥ ಲಾರಿ ಚಾಲಕ ಉಪಚಾಲಕರನ್ನ ಹೊರಗಾಕಿ ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಶೆಡ್ ಹಾಕಿದ್ದಾರೆ. ಮತ್ತು ಇದರಂತೆ ಇರ್ತಕ್ಕಂಥ 4 ದಿಕ್ಕಿಗೆ ಚೆಕ್ ಪೋಸ್ಟ್ ಇದು ಗಂಗಾವತಿಯಲ್ಲಿ. ಇವತ್ತು ನಗರಸಭೆ ಅಧಿಕಾರಿಗಳು ರಾಜಕಾರಣಿಗಳು ಅದನ್ನ ಮಾರಾಟ ಮಾಡಿ ಅದನ್ನು ದಾಂಧಲೆ ಮಾಡಿದ್ದಾರೆ. ಆದರೆ ಕೊಪ್ಪಳ ರೋಡಿಗಿರ್ತಕ್ಕಂಥ ಕಾರ್ಮಿಕರನ್ನು ಸಹ ಇವತ್ತು ಹೊರಗೆ ಹಾಕಿ ಅದನ್ನು ಮಾಡಿದಾರಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಹಿಂಗಾಗಿ ನಗರಸಭೆ ಜಾಗ, ಹಿಂಗಾಗಿ ಕಾರ್ಮಿಕರಿಗೆ ಸಹ ಅದನ್ನು ಒದಗಿಸ್ಕೊಡ್ಬೇಕು ಅಲ್ಲಿ. ಯಾಕಂದರೆ ಬೇರೆ ತಾಲೂಕಿನಿಂದ ಹೋಗೋದು ಬರೋದು ಲಾರಿ ಚಾಲಕರು ಉಪಚಾಲಕರಿಗೆ ವಸತಿಗಾಗಿ ಏನಿಲ್ಲ, ಮೊದಲಿಂದಲೂ ಮಾಡ್ತಾ ಇದ್ದಾರೆ. ನಗರಸಭೆಯಿಂದ ಆ ವ್ಯವಸ್ಥೆ ನಾವು ಮಾಡಿಕೊಡ್ಬೇಕು ಆ ಜಾಗದಲ್ಲಿ ಅಂತಂದು ಒತ್ತಾಯ 2ನೇ ಸಾರಿ ಮಾಡಿದ್ವಿ. ಕಮಿಷನರ್ ಸಾಹೇಬರು ನಗರಸಭೆ ಜಾಗ ನಾವು ಕಬ್ಜೆ ಮಾಡ್ಕೊಂತ ಅಂತ ಹೇಳ್ತಾರೆ. ಅವರಿಗೆ ರಾಜಕೀಯ ಒತ್ತಡಗೋಸ್ಕರ ಅವರು ಮುಂದೆ ಹೋಗ್ತಾ ಇಲ್ಲ. ಹೀಗಾಗಿ ತಕ್ಷಣವಾಗಿ ರಾಜಕೀಯ ಬಿಡಬೇಕು, ರಾಜಕೀಯ ಒತ್ತಡ ಬಿಟ್ಟು ಅದು ಏನೋ ಅಕರ್ಗೇಟ್ ಇದೆಯಲ್ಲ, ಅಕರ್ಗೇಟ್ನ ನಗರಸಭೆ ವ್ಯಾಪ್ತಿ ತೊಗೊಂಡು ಅದನ್ನು ಕಾರ್ಮಿಕರಿಗೆ, ನಿಜವಾದ ಕಾರ್ಮಿಕರಿಗೆ ಕೊಟ್ಟರೆ ಅಲ್ಲಿ ಹೋಗೋರಿಗೆ ಬರೋರಿಗೆ ಅನುಕೂಲ ಆಗುತ್ತೆ ಅಂತಂದು ಈ 2ನೇ ಸಾರಿ ಮನವಿ ಪತ್ರ ಕೊಟ್ಟಿದ್ದೀವಿ. ಹೀಗಾಗಿ ಈ ಮನವಿ ಪತ್ರಕ್ಕೆ ಅಧಿಕಾರಿಗಳು ಸ್ಪಂದಿಸಿದರೆ ಸರಿ, ಸ್ಪಂದಿಸಲಿಂದರೆ ಮುಂದಿನ ದಿನದಲ್ಲಿ ನಾವು ಹಗಲು ರಾತ್ರಿ ಧರಣಿಗೆ ಸಹ ನಾವು ಮುನ್ನುಗ್ಗುತ್ತು ಮತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತು. ನಗರದಲ್ಲಿರ್ತಕ್ಕಂಥ 4 ದಿಕ್ಕಿನಲ್ಲಿರ್ತಕ್ಕಂಥ ಅಕರ್ಗೇಟ್ಗೆ ಸಹ ನಾವು ಮುಂದೆ ಕೇಳಬೇಕಾಗುತ್ತಾ. ಹಂಗಾಗಿ ಈ ಅಕರ್ಗೇಟ್ ಆದರೆ ಈ ಒಂದು ಇದು ಬಿಡಿಸ್ಕೊಡ್ಬೇಕಂತಂದು ಈ ಮುಖಾಂತರ ಒತ್ತಾಯ ಮಾಡುತ್ತಾ ತಕ್ಷಣವಾಗಿ ಈಗ ಅಧಿಕಾರಿಗಳು ಮ್ಯಾನೇಜರು ಮತ್ತು ಕಮಿಷನರ್ ಫೋನಲ್ಲಿ ಮಾತಾಡಿದರು. ನಾವು ಇವತ್ತು ಅಥವಾ ನಾಳೆದಲ್ಲಿ ಅದನ್ನು ತೆರವುಗೊಳಿಸ್ತೀವಿ, ಅದು ತೆರವುಗೊಳಿಸಿ ನಿಮಗೆ ನಗರಸಭೆ ನಾವು ಕಬ್ಜೆ ಮಾಡ್ತು ಅಂತ ಹೇಳಿದ್ದಾರೆ. ಹೀಗೆ ಆಶ್ವಾಸನೆ ಮೇಲೆ ಈ ಹೋರಾಟ ಇವತ್ತಿನ ತಾತ್ಕಾಲಿಕವಾಗಿ ಹಬ್ಬಿಸ್ತಕ್ಕಂಥ ಮತ್ತು ಅವ್ರು ಏನಾದರೂ ನಾಳೆ ನಾಡದಲ್ಲಿ ಅವನ್ನ ತೆರವುಗೊಳಿಸಲಿಲ್ಲ ಅಂದರೆ ತಕ್ಷಣವಾಗಿ ನನ್ನ ಆಜ್ಞೆಯಲ್ಲಿ ಇವ್ರ ವಿರುದ್ಧನೇ, ಅಧಿಕಾರಿಗಳ ವಿರುದ್ಧನೇ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುನ್ನುಗ್ತು. ಮತ್ತು ಅದಕ್ಕೂ ಸಹ ರೆಡ್ಡಿ ಅವರ ದೊಡ್ಡ ಸಪೋರ್ಟ್ ಇದೆ. ಅದಕ್ಕೆ ಅನಧಿಕೃತ ಸೆಟ್ ಹಾಕ್ಲಿಕ್ಕೆ ಅವ್ರ ರೆಡ್ಡಿ ಅವ್ರ ಸಪೋರ್ಟ್ ಇದೆ. ಹೀಗಾಗಿ ರೆಡ್ಡಿ ಅವರಿಗೂ ಈ ಮುಖಾಂತರ ವಿಷಯ ತಿಳಿಸ್ತು, ದಯಮಾಡಿ ಕಾರ್ಮಿಕರ ಪರವಾಗಿರ್ರಿ, ಯಾವುದೇ ವ್ಯಕ್ತಿಯ ಪರವಾಗಿ ಇರಬಾಡ್ರಿ. ನಾವು ಕಾರ್ಮಿಕರು ಸಹ ನೀವು ಒಳ್ಳೆ ಡೆವಲಪ್ ಮಾಡ್ತೀರಿ ಅಂತಂದು ನಿಮ್ಗೆ ಓಟ್ ಹಾಕಿ ತಂದಿದ್ದೀವಿ. ನೀವು ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ನೀವು ನಿಮ್ಮ ಟೈಮನ್ನು ಕೊಡಬೇಡ್ರಿ, ಅಂತ ವ್ಯಕ್ತಿ ಒತ್ತಡ ಮಾಡಬೇಡ್ರಿ, ಒತ್ತಡ ಕೊಟ್ಟವರಿಗೆ ಮೆಸೇಜ್ ಮಾಡಿಸ್ಬೇಡ್ರಿ. ಅದು ನಗರಸಭೆ ವ್ಯಾಪ್ತಿ ತಗೊಂಡು ನಮ್ಮ ಕಾರ್ಮಿಕರಿಗೆ, ಲಾರಿ ಚಾಲಕರು ಉಪಚಾಲಕರು ಕಡುಬಡವರು ಇರ್ತಾರೆ, ಅಂತರಿಗೆ ವಸತಿಗಾಗಿ ಅವಕಾಶ ಮಾಡಿಕೊಡ್ರಿ ಅಂತ ಈ ಮುಖಾಂತರ ರೆಡ್ಡಿ ಅವರಲ್ಲಿ ಸಹ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ತಕ್ಷಣ ರೆಡ್ಡಿ ಅವರು ಮತ್ತು ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಈಗ ಒಂದು 25 ವರ್ಷಲಿದ್ದ ನಮ್ಗೇನು ಡ್ರೈವರ್ ಯೂನಿಯನ್ಗೆ ಏನು ಧಕ್ಕೆ ಬಂದಿಲ್ಲ. ಯಾವಾಗ ರೆಡ್ಡಿ ಅವರು MLA ಆದ್ರು, ಅವಾಗ್ಲಿದ್ದ ನಮ್ಗೆ ಇದು ಧಕ್ಕೆ ಚಾಲು ಆಯ್ತು. ಈಗ ಆಕ್ರಾ ಗೇಟ್ಗೆ ರೆಡ್ಡಿ ಮುಖಾಂತರ ಇದ್ರ ನೇತೃತ್ವದಲ್ಲೇ ಶೆಡ್ ಹಾಕ್ಯಾರ ಅವರು.
ಮಾಜಿ ಇಕ್ಬಾಲ್ ಅನ್ಸರಿ ಅವರು ಇದ್ರು. ಅವ್ರಲ್ಲಿ ಅವಾಗ್ಲಿದ್ದ ಯಾವ್ದು ಧಕ್ಕೆ ಇದ್ದಿಲ್ಲ. ಅವಾಗ ಮಠ ನಮ್ಗೆ ಬರೀ ಇದು ಸಮಸ್ಯೆ ಬರ್ತಾ ಇತ್ತು. ನಮ್ಮ ವಿನಯನವರಲ್ಲಿ ಜಾಗ ಕಡೆ ಹೋಗ್ಬೇಕು, ವಾಪಸ್ ಬರಬೇಕು ಹೋಗ್ಬೇಕು. ಈಗ ಫಾರಂ ನಂಬರ್ 3 ಜಾರಿ ಆಗಿದೆ. ಯಾರ ಒತ್ತಡ ಮೇಲೆ ಫಾರಂ ನಂಬರ್ 3 ಕೊಟ್ರು ಇವರು? ಯಾರ ಆಸ್ತಿ ಅಂತ ಫಾರಂ ನಂಬರ್ 3 ಕಮಿಷನರ್ ಅವ್ರು ಕೊಟ್ರು? ಯಾರ ಒತ್ತಡಲಿದ್ದ ಕಮಿಷನರ್ ಕೊಟ್ರು? ಅದು ಇಕ್ಬಾಲ್ ಅನ್ಸರಿ ಇರೋ ಮಠ ನಮ್ಗೆ ಯಾವ್ದು ತೊಂದರೆ ಬಂದಿದ್ದಿಲ್ಲ. ಅಲ್ಲಿ ಅದು ಏನೈತೆ ಅದು ಕ್ಲೀನ್ ಮಾಡಿಸಿ ನಮ್ಮ ಆಫೀಸ್ ಮಾಡಿಕೊಡ್ತೀನಿ ಅಂತ ನಮ್ಮ ಇಕ್ಬಾಲ್ ಸಾಬ್ ಅವರಾಗ್ಲಿ ಮತ್ತೆ ಬೇರೆಯವರಾಗ್ಲಿ ಒಂದು ಆಶ್ವಾಸನೆ ಕೊಡ್ತಾ ಇದ್ರು. ಈಗ ಯಾವಾಗ ರೆಡ್ಡಿ ಅವ್ರ MLA ಆದ್ರು ಅವಾಗ ಎಲ್ಲರೂ ಅವರು ಬೆಂಬಲಗಾರರು ಫಾರಂ ನಂಬರ್ 3 ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಶೆಡ್ ಹಾಕ್ಯಾರ ಅಂದ್ರೆ ಮತ್ತೆ ಎಷ್ಟು ಧೈರ್ಯ ಇರ್ಬೋದು ಇವ್ರಿಗೆ? ಯಾವ ಧೈರ್ಯದ ಮೇಲೆ ಶೆಡ್ ಹಾಕ್ಯಾರ ಇವ್ರ ಹಿಂದೆ ಯಾರ್ಯಾರು ಬೆಂಬಲಗಾರ ಇದಾರ? ಎಲ್ಲರಿಗೂ ತೆಗಿಬೇಕು ಕಮಿಷನರ್ ಅವರು. ಹೊರಗೆ ತೆಗಿಸಿ ಅದು ಏನಿಲ್ಲ ಮತ್ತೆ ನಮಗೆ ನಮ್ಮ ಚಾಲಕ ವಿನಯನಿಗೆ ಮತ್ತೆ ಅದು ವಿನಯನ್ ದಕ್ಕಬೇಕಂತ ನಾನು ನಮ್ಮ ಕಮಿಷನರ್ ಅವ್ರಿಗೆ ವಿಡಿಯೋ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಿರುಪಾದಿ ಬೆಣಕಲ್ ಅವ್ರು ಕರ್ಕೊಂಡು ನಮ್ಮ ಬಹಳಷ್ಟು ಸಂಘ ಘಟನೆಗಳು ಕಳ್ಕೊಂಡು ಸಾವಿರಾರು ಮಂದಿ ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಅದು ಶೆಡ್ಡು ಗಮನಗಳಿಸಿ ಅದು ಏನೈತೆ ವಿನಯನಿಗೆ ಧಕ್ಕೆ ಕೊಡಬೇಕಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವು ಎಲ್ಲರೂ ನಮ್ಮ ಚಾಲಕರು ಮತ್ತು ನಮ್ಮ ಎಲ್ಲ CITU ಇದ್ದ ನಮ್ಮ ನಿರುಪಾದಿ ಬೆಣಕಲ್ ಅವರು ಎಲ್ಲರೂ ಸೇರಿ ಇವತ್ತು ನಾವು ಧರಣಿಗೆ ಮತ್ತೆ ಇದು 2ರಿಂದ 3ನೇ ಸಲ ಇದಕ್ಕೆ ನಾವು ನಗರಸಭೆ ಮುಂದೆ ಬಂದು ಧರಣಿಯನ್ನು ಮಾಡ್ತಾ ಇರೋದು. ಹೋದ ಸಲ ನಾವು 8 ತಿಂಗಳ 1 ವರ್ಷ ಹಿಂದೆನೇ ನಾವು ಈಗ ಬಂದು ಇಲ್ಲಿ ಭಾಳ ದೊಡ್ಡ ಧರಣಿಯನ್ನು ಮಾಡಿ ಕಮಿಷನರ್ಗೆ ಮಾನ್ಯ ಕಮಿಷನರ್ ಅವ್ರಿಗೆ ಮತ್ತು ಎಲ್ಲರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಾವು ಮನವಿ ಪತ್ರವನ್ನು ಕೊಟ್ಟಿದ್ರೆ ಕೂಡ ಇದಕ್ಕೆ ಅವರು ನಮ್ಮ ಕಮಿಷನರ್ ಅವರು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಅಂದರೆ ಯಾರು ಇದ್ರ ಹಿಂದೆ ಇದ್ದಾರೆ? ಯಾರು ಇದು ಮುಂದೆ ಅವ್ರಿಗೆ ಕಮಿಷನರ್ಗೆ ಯಾರು ಒತ್ತಡ ಮಾಡ್ತಾ ಇದ್ದಾರೆ? ನಮ್ಮ ಆಸ್ತಿ, ನಮ್ಮ ಡ್ರೈವರ್ ಕಿಲ್ಲರ್ ಆಸ್ತಿ ಅದು ನಮಗೆ ಬಿಟ್ಟು ಕೊಡೋಕೆ ಇವರು ಮುಂದೆ ಬರ್ತಾ ಇಲ್ಲ ಅಂದರೆ ಇವ್ರಿಗೆ ಹಿಂದೆ ಯಾರು ಒತ್ತಡ ಇದೆ? ಅದು ಆಸ್ತಿ ಹೆಂಗಿದೆ ಅಂದರೆ ನಮ್ಮದು ಅಕ್ರಾ ಗೇಟ್ ಅಂತ ತಾಲೂಕಾದಂಥ ವಾಹನ ಚಾಲಕ ಉಪಚಾಲಕರ ಸಂಘದ ವತಿಯಿಂದ ಇವತ್ತು ನಿರುಪಾದಿ ಬೆಣಕಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೊಪ್ಪಳ ರಸ್ತೆಯಲ್ಲಿ ಇರ್ತಕ್ಕಂಥ ಓಲ್ಡ್ ಅಕ್ರಾ ಗೇಟ್ ಡ್ರೈವರ್ ಅಸೋಸಿಯೇಷನ್ ಸುಮಾರು 35-40 ವರ್ಷಗಳಿಂದ ಅನೇಕ ಡ್ರೈವರ್ಗಳು ವಾಸ್ತವಿದ್ದು ನಾವು ಕೂಡ ವಾಸ್ತವವಾಗಿ ಇದ್ದೀವಿ. ಅಲ್ಲಿ ಆ ಅಕ್ರಾ ಗೇಟನ್ನಪ್ಪ ಏನು ಮಾಡಿದಾರಪ್ಪ ಅಂದರೆ, ಕೆಲವು ಜನಗಳು ಇಂದು ಉತ್ತುವಾರಿ ಮಾಡಿದ್ದಾರೆ. ಆ ಉತ್ತುವಾರಿ ಮಾಡಿದ ಸಲುವಾಗಿ ನಾವೇತಲ್ಲ ಒಂದು 6-7 ತಿಂಗಳ ಮುಂಚೆ ಬಂದು ನಗರಸಭೆ ಬಂದ್ಗಸಿ ನಗರಸಭೆ ಕಮಿಷನರ್ಗೆ ಮನವಿ ಸತ್ಯ ಕೊಟ್ಟಿದ್ದೀವಿ. ನಾವು ಆ ಮನವಿ ಕೊಟ್ಟಿರ್ತಲ್ಲ ಅದ್ರ ಬಗ್ಗೆ ಯಾವುದವರು ಕ್ರಮ ತೊಗೊಂಡಿಲ್ಲ, ಅದ್ರ ಬಗ್ಗೆ ಆ್ಯಕ್ಷನ್ನು ತೊಗೊಂಡಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿನೇ ಕೊಟ್ಟಿಲ್ಲ. ಆದ ಕಾರಣ ಮತ್ತು ಏನಾರ ನಮಗೆ ಮಾಹಿತಿ ಕೊಡ್ತಾರೆ ಅನ್ಸಲ್ಲ, ಮಾಹಿತಿ ಕೊಟ್ಟಿಲ್ಲ ಅವರು. ಆ ಮಾಹಿತಿ ಕೊಡದ ಕಾರಣಕ್ಕೆ ಅವ್ರು ಯಾರು ಒತ್ತಡಕ್ಕೆ ಮಣದ ಕಸಿ ಆಗ ಜಗಕ್ಕೆ ಅವರು ಕೇರ್ಲಾಸ್ ಮಾಡೋಕತ್ತಾರ ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ಆಗಿದೆ ನಗರಸಭೆ ಆಸ್ತಿ. ಅದು ನಗರಸಭೆ ಆಸ್ತಿಗೆ ತಮ್ಮ ವ್ಯಾಪ್ತಿಗರು ತಗೋಬೇಕು ಒಂದು. ಇನ್ನು ಸುಮಾರು 45 ವರ್ಷಗಳು ನಾವಿದ್ದೀವಿ, ನಮ್ಗಾರ ಬಿಟ್ಟು ಕೊಡಬೇಕು ಒಂದು. ಅದು ಯಾವುದು ಮಾಡೋಕ್ತಾ ಇಲ್ಲ. ಇದು ಯಾರ್ದ ಒತ್ತಡಕ್ಕೆ ಮಣದು ಇವರು ಯಾವುದು ಕ್ರಮವನ್ನು ತೊಗೊತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಇದ್ದೀವಿ, ಸುಮಾರು 7-8 ತಿಂಗಳ ಮುಂಚೆ ಮತ್ತೊಂದು ಮನವಿ ಕೊಟ್ಟಿದ್ದೀವಿ ನಾವು. ಆ ಮನವಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಆದರೆ ಮತ್ತೆ ತಲೆಗೆ ಸಿಯಾಟಿಂದ ಸಭೆ ಅಂದ್ಕೊಂಡು ಮತ್ತೆ ಮನವಿ ಕೊಡೋಕೆ ಬಂದಿದ್ದೀವಿ ನಾವು. ಅದ್ರ ಬಗ್ಗೆ ಕಮಿಷನರ್ಗಳು ನಮಗೆ ಯಾವುದೋ ಕ್ರಮ ತೊಗೊಳ್ತಾ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಅದು ಸರ್ಕಾರದ ಜಾಗ, ಅದನ್ನು ಡ್ರೈವರ್ಸ್ಗೆ ಬಿಟ್ಕೊಡ್ಬೇಕಂತ ನಾವು ಮನವಿ ಮಾಡೋಕ್ಕೆ ಬಂದಿದ್ದೀವಿ. ಈ ಕಾರಣಕ್ಕೆ ಪ್ರತಿಯೊಂದು ಸಂಘಟನೆಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಇದ್ರಾಗ ಸಮಾಜ ಕಾರ್ಮಿಕರಾಗ್ಬೋದು, SFI ಅವರಾಗಿರ್ಬೋದು, ಅನೇಕ CIT ಸಂಘಟನೆಗಳಿಗೆ ಸಹಕಾರ ಮಾಡ್ಕೊಂಡು ನಮಗೆ ಮೆರವಣಿಗೆಗೆ ನಮಗೆ ಸಭೆಗೆ ಗಮನ ಪಟ್ಟಿದ್ದಾರೆ. ಆ ಜಾಗದಲ್ಲಿ ನಮ್ಗೆ ಯಾವತ್ತು ಕಾರಣ ನಮಗೆ ಬಿಟ್ಕೊಡ್ಬೇಕಂತ ನಮ್ಮದು ಮನವಿ. ಗಂಗಾವತಿನ ತಾಲೂಕಿನಾದಂಥ ವಾಹನ ಚಾಲಕ ಉಪಚಾಲಕರ ಸಂಘದ ವತಿಯಿಂದ ಇದು ಸಭೆಯನ್ನು ಹಮ್ಮಿಕೊಳ್ಳೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಕೊಪ್ಪಳ ರಸ್ತೆಯಲ್ಲಿರ್ತಕ್ಕಂಥ ಓಲ್ಡ್ ಅಕ್ರಾ ಗೇಟ್ ಡ್ರೈವರ್ ಅಸೋಸಿಯೇಷನ್ ಸೀಮಿತವಾಗಿ ಇದ್ದಿತ್ತು. 50 ವರ್ಷಗಳಿಂದ ಸೀಮಿತ ಇದ್ದಿದ್ದು ಕೆಲವು ಜನಗಳು ಏನು ಮಾಡಿಬಿಟ್ರಪ್ಪ ಅಂದರೆ, ನಗರಸಭೆ ವತಿಯಿಂದ ಉತ್ತುವಾರಿ ಮಾಡ್ಕೊಂಡು ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡು ಫೇಕ್ ಫಾರ್ಮ್ ಬರ್ತಿರೋ ತಗೊಂಡು ಅದು ಉತ್ತುವಾರಿಗಳು ಮಾಡ್ಕೊಂಡಿದ್ದಾರೆ. ನಮ್ದು ಏನಪ್ಪ ಮನವಿ ಅಂತ ಹೇಳಿದ್ರೆ, ಒಂದು 7-8 ತಿಂಗಳ ಮುಂಚೆ ಬಂದು ನಾವು ನಗರಸಭೆ ಬಂದು ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ನಮ್ಗೆ ಯಾವುದು ರೆಸ್ಪಾನ್ಸ್ ಬಂದಿಲ್ಲ, ಅದ್ರ ಬಗ್ಗೆ ಏನೋ ನಮ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ.
ಆದ ಮತ್ತೆ 7 ತಿಂಗಳು ಬಿಟ್ಟು ಮತ್ತೆ ಇವತ್ತು ಧರಣಿ ಇಟ್ಕೊಂಡು ಮತ್ತೆ ಇವತ್ತು ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ. ಆದರೆ ಇವತ್ತು ನಮಗೆ ಅವರು ಕಮಿಷನರ್ ಮ್ಯಾನೇಜರ್ ಬಂದ ತಕ್ಷಣ ಒಂದು ಮಾಹಿತಿ ಹೇಳಿದ್ರು, ಇಲ್ಲ ಕಮಿಷನರ್ ಸಾಹೇಬರು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದಾರೆ, ಫಂಕ್ಷನಲ್ಲಿದ್ದಾರೆ, ಅದಕ್ಕೊಂದು ಇವತ್ತು ಒಂದಿನ ಟೈಮ್ ಕೊಡ್ರಿ ನೀವು, ನಾವು ನಾಳೆ ಅದ್ರ ಬಗ್ಗೆ ಇತ್ತಲ್ಲ ನಾವು ಅದ್ರ ಬಗ್ಗೆ ತೆರವುಗೊಳಿಸೋದ್ ಬಗ್ಗೆ ನಾನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀನಿ. ಅದು ತೆರವುಗೊಳಿಸೋಕೆ ನಾನು ಮಾತಾಡ್ತೀನಿ. ನೀವು ಸಾಯಂಕಾಲ ಒಂದು ಮುಖಂಡರಾದಂಥ ಒಂದು 5-6 ಜನ ಮುಖಂಡರು ಬಂದು ನಮಗೆ ಭೇಟಿಯಾಗ್ರಿ ಅಂತ ಅಂದಾರ. ನಾವು ನಮ್ಮ ಮಾತಿಗೆ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ. ಈಗ ಗೌರವ ಕೊಟ್ಟಾಗ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ನಾಳೆ ಆಗಲಿ ನಾಡದಾಗಲಿ ಅದು ತೆರವುಗೊಳಿಸಿಲ್ಲಪ್ಪ ಅಂತ ಹೇಳಿದ್ರೆ CRT ಸಂಘಟನೆಗಳು ಅನೇಕಗಳು ಸಂಘಟನೆಗಳಿದ್ದಾವೆ. ಎಲ್ಲ ಸಂಘಟನೆಗಳು ಸೇರ್ಕೊಂಡು 2-3 ಸಾವಿರ ಜನಗಳು ಸೇರ್ಕೊಂಡು ನಗರಸಭೆ ಮುಂದೆ ಕುಂತು ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಜಾಗ ಧಕ್ಕೆವರೆಗೂ ನಮ್ಮ ಪ್ರಾಣ ಹೋದರೆ ಪರವಾಗಿಲ್ಲ, ಇಲ್ಲೇ ನಗರಸಭೆ ಬಿಟ್ಟು ನಾವು ಹೋಗಲ್ಲ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ತುಂಗಭದ್ರಾ ಲಾರಿ ಚಾಲಕರ ಮತ್ತು ಉಪಚಾಲಕರ ಸಂಘಟನೆ CITU ನೇತೃತ್ವದಲ್ಲಿ ನಗರಸಭೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ಬಂದು ಭಾಗವಹಿಸಿರ್ತಕ್ಕಂಥ CITUನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ನಿರುಪಾದಿ ಬಣಕಲ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತು ಎಲ್ಲ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಹೋರಾಟವನ್ನು ಉದ್ದೇಶಿಸಿ CITUನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ನಿರುಪಾದಿ ಬಣಕಲ್ ಅವರು ಮಾತಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಚಾಲಕರು ಉಪಚಾಲಕರೇ ಸುಮಾರು ವರ್ಷದಿಂದ ನಾವು ಅಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ನಮ್ಮ ಹಿರಿಯರು ಡ್ರೈವರ್ ಜನಗಳು 5-10 ರೂಪಾಯಿಲಿಂದ ಅದು ಟ್ಯಾಕ್ಸ್ ಕಟ್ಕೊಂತ ಅಲ್ಲಿ ವಾಸ ಮಾಡ್ಕೊಂತ ಎಲ್ಲ ಮಾಡಿದ್ವಿ. ಅದು ಈಗ ಮೊದಲಿನ ಮಾಜಿ ಅಧ್ಯಕ್ಷರು ಈಗ ಅಧ್ಯಕ್ಷರು ಎಲ್ಲ ತಗೊಂಡು ತಮ್ಮ ಇದಕ್ಕೆ ಕಬ್ಜಾ ಮಾಡ್ಕೊಂಡಿದ್ದಾರೆ. ಇದು ನಮ್ಮದು ಜಾಗ ಅಂತೇಳಿ. ಅದು ಯಾರ್ದು ಜಾಗ ಅಲ್ಲ, ಅದು ಡ್ರೈವರ್ ಜಾಗ, ಮುನ್ಸಿಪಾಲಿಟಿ ಜಾಗ. ನಾವೆಲ್ಲರೂ ಇದ್ದೀವಿ ಇಲ್ಲಿ, ಎಲ್ಲರ ತರದಿಂದ ಮಾಡಕ್ಕೆ ಹೋಗಿದ್ದೀವಿ. ಅದು ಕೆಲವು ಮಂದಿ ಕಿಲಿಗೇಡಿಗಳು ತಾವು ಕಬ್ಜಾ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ಎಲ್ಲ ರಾಜಕಾರಣಿಯರು ಸ್ವಲ್ಪ ಕೈವಾಡ ಇದೆ ಅಂತ ಹೇಳ್ತಾರೆ. ನಮಗೆಲ್ಲರೂ ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು. ನಮ್ಮ ಡ್ರೈವರ್ಗಳಿಗೆ ನಮ್ಮ ಸ್ವಾಮಿ ಸ್ಥಳ ಇಲ್ಲ, ಈ ಕಾರ್ಮಿಕರು ಸ್ಥಳನ ಕಿತ್ಕೊಂಡ್ರೆ ನಿಮಗೆ ನಾವು ಯಾರಿಗೆ ಕೇಳಬೇಕು? ಕಾರ್ಮಿಕರಿಗೆ ನಮಗೆ ಜಯ ಕೊಡ್ರಿ ಅಂತೇಳಿ ನಾನು ಮಾತಾಡ್ತೀನಿ. ಬಂಧುಗಳೇ, ಇವತ್ತೇನೋ CITU ನೇತೃತ್ವದಲ್ಲಿ ಏನೋ ಇಲ್ಲಿ ಲಾರಿ ಚಾಲಕರ ವಿಷಯವಾಗಿ ಅಕ್ರಗೇಟು ಕಬ್ಜಾ ಮಾಡಿದ ವಿಷಯ ಇಟ್ಕೊಂಡು ಇವತ್ತು ಹೋರಾಟವನ್ನು ಹಾಕೊಂಡಿದ್ದೀವಿ. ಈಗ ಆಲ್ರೆಡಿ ನಮ್ಮ ವಿಷಯಗಳನ್ನೆಲ್ಲ ನಮ್ಮ ಕಾರ್ಮಿಕ ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅದರ ಭಾಗವಾಗಿ ನಾವು ಈಗ ಕಮಿಷನರ್ಗೆ ಒತ್ತಡ ತಂದಿದ್ದೀವಿ. ಅವರು ಕೂಡ ಈಗ ಊರಾಗಿಲ್ಲ ಅಂತೇಳಿ ನಾನು ಆದಷ್ಟು ಬೇಗ ಕ್ರಮ ತಗೊಂಡು ಅದನ್ನು ನಮ್ಮ ಹೋರಾಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತೇಳಿ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಆ ವಿಶ್ವಾಸ ಇಟ್ಕೊಂಡು ನಾವು ಹೋರಾಟವನ್ನು ಇಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಅದನ್ನು ಕಮಿಷನರ್ ಅವರು ಕೊಟ್ಟ ಮಾತನ್ನು ತಪ್ಪಿದರೆ ಅವರು ಸಸ್ಪೆಂಡ್ ಆಗೋವರೆಗಂತೂ ನಾವು ಎಲ್ಲಿಂದ ಸಸ್ಪೆಂಡ್ ಆಗಬೇಕು, ಇಲ್ಲ ಟ್ರಾನ್ಸ್ಫರ್ ಆಗಬೇಕು. ಅವ್ರು ಇಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಜಾಗ ಖಾಲಿ ಮಾಡಬೇಕು, ಇಲ್ಲ ಅಂತಂದರೆ ಅದನ್ನು ಹೊಣೆ ಹೊತ್ಕೊಂಡು ಅವ್ರು ಸಸ್ಪೆಂಡ್ ಆಗಬೇಕು. ಅದರಲ್ಲಿ ಅವರು ಕೂಡ ಪಾತ್ರ ಇತ್ತು ಅಂತೇಳಿ ನಾವು ಒತ್ತಾಯ ಮಾಡೋ ಮುಖಾಂತರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಹೋರಾಟವನ್ನು ತೆರವುಗೊಳಿಸಿವಿ. ಹೀಗಾಗಿ ತಮ್ಮ ಮೇಲೆ ಮುಂದೆ ಕೊಟ್ಟು ಮಾತಿ ನಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಾರ್ಮಿಕ ನಾಯಕರು ಮತ್ತು ಮಾಧ್ಯಮ ವರ್ಗದವರಿಗೆ ಧನ್ಯವಾದಗಳು. ಇಲ್ಲ ಅವಾಗಲಿಂದ ಏನಾಗಿರ್ತದೆ 4 ಮೂಲಿಗೆ 4 ಚೆಕ್ ಪೋಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಕಮಿಷನರ್. ಇದನ್ನು ನಮ್ಮ ಫಾರಮ್ ನಂಬರ್ 3 ಯಾವ ಥರ ಕೊಟ್ಟವರು ವಿಚಾರ ಮಾಡಿ ಕೊಡ್ಬೇಕಲ್ಲ. ಯಾರೋ ಒಬ್ಬರು ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳು ತಕ್ಷಣ ಫಾರಮ್ ನಂಬರ್ 3 ಡಾಕ್ಯುಮೆಂಟ್ಸ್ ಅವ್ರ ಹೆಸರು ಮಾಡ್ತಿದ್ರು ಅಂದ್ರೇ ಕಾರ್ಯಕ್ರಮ ಎಲ್ಲಿರ್ಬೇಕು, ಡ್ರೈವರ್ ಕಿಲ್ಲರ್ಗಳು ಎಲ್ಲಿರ್ಬೇಕು, ಆಫೀಸ್ ಇಲ್ಲ ಕೂಡಾಕ. 4 ಮೂಲೆಗಿದ್ದು 3 ಮೂಲೆ ಮಾರಿಬಿಟ್ರೆ, ಇದೊಂದನ್ನು ಮಾರಿಬಿಟ್ಟಿದ್ದಾರೆ. ಇದ್ರ ಸಲಾಗಿ ಸ್ಟ್ರೈಕ್ ಮಾಡೋಕೆ ನಾವು ಎಲ್ಲ ಅಣ್ಣ ತಮ್ಮರು ಸೇರಿ ಬಂದಿದ್ದೇವೆ. ಮುಂದಿನ ದಿನದಲ್ಲಿ ಏನು ಬಗೆಹರಿಲಿಲ್ಲ ಅಂದರೆ ಗೇಟಿಗೆ ಕುಂತು ಬಿಡ್ತೀವಿ ಬಂದು. ಮುನ್ಸಿಪಾಲ್ಟಿಯಾಗಿ ಯಾರು ಒಬ್ರು ಹೊರಗೆ ಹೋಗಿರ್ಬಾರ್ದು, ಒಬ್ರು ಒಳಗೆ ಹೋಗಿರ್ಬಾರ್ದು. ಬೆಳಿಗ್ಗೆನೇ ಅಲ್ಲಿ ಬಂದು ಇಲ್ಲೇ ಕುಂತು ಬಿಡ್ತೀವಿ. ಈಗೇನಂದರೆ ಭಕ್ತಿ ಸೀಸನ್ ಐತೆ ಅನ್ನೋ ಸಲ ಸುಮ್ಮನೆ ಇದೀವಿ. ಇನ್ನೊಂದು 2-3 ದಿವಸದಲ್ಲಿ ನೋಡಿ ಸೀಸನ್ ಇದಾದ ತಕ್ಷಣ ಎಲ್ಲರೂ ಸೇರಿ ದೊಡ್ಡ ಹೋರಾಟ ಮಾಡಬೇಕಂತ ಮಾಡಿ